ಮೊದಲಿಗೆ 3 ಓಂಕಾರ. ಸಂಗಚಧ್ವಂ ಸಂವದಧ್ವಂ ಸಂ ಓಂ ಮನಾಂಸಿ ಜಾನತಾ ದೇವಾ ಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ಎಲ್ಲವೂ ಸಮರಸದಲ್ಲಿ ಚಲಿಸಲಿ, ಎಲ್ಲ ಸ್ವರಗಳು ಏಕ ಸಮಾನವಾಗಿರಲಿ, ಬುದ್ಧಿಯಲ್ಲಿ ಧೀರತ್ವ ಇರಲಿ, ಕಾಣಲಿ ದಿವ್ಯತೆ ಪ್ರತಿ ಪಾವನ ಪ್ರಯಾಸದಲ್ಲಿ ಎಂದು ಭಗವಂತನ ಆಶೀರ್ವಾದವನ್ನ ಬೇಡುತ್ತಾ ಇಂದಿನ ಯೋಗಾಭ್ಯಾಸವನ್ನ ಮುಂದುವರಿಸೋಣ. ಚಾಲನ ಕ್ರಿಯೆ. ನಿಂತುಕೊಳ್ಳೋಣ. ಚಾಲನ ಕ್ರಿಯೆಯು ಶರೀರದಲ್ಲಿ ಸೂಕ್ಷ್ಮ ರೀತಿಯಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ. ಮೊದಲಿಗೆ ಕುತ್ತಿಗೆಯ ವ್ಯಾಯಾಮ. ಪ್ರಕಾರ 1, ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್. ಕುತ್ತಿಗೆಯನ್ನು ಮುಂದೆ ಮತ್ತು ಹಿಂದಕ್ಕೆ ಬಗ್ಗಿಸುವುದು. ಸಚಿತ್ ಮುದ್ರೆಯಲ್ಲಿ ನಿಲ್ಲಿ. ಕಾಲುಗಳನ್ನು ಆರಾಮದಾಯಕ ಅಂತರದಲ್ಲಿಡಿ. ಕೈಗಳನ್ನು ಸೊಂಟದ ಮೇಲಿರಿಸಿ. ಶ್ವಾಸವನ್ನ ಬಿಡುತ್ತಾ ನಿಧಾನವಾಗಿ ತಲೆಯನ್ನ ಮುಂದಕ್ಕೆ ಬಗ್ಗಿಸೋಣ. ಗಲ್ಲವನ್ನು ಎದೆಯ ಭಾಗಕ್ಕೆ ಸ್ಪರ್ಶಿಸಲು ಪ್ರಯತ್ನಿಸೋಣ. ಈಗ ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ತಲೆ ನೇರ. ಉಸಿರನ್ನ ಬಿಡುತ್ತಾ ಹಿಂದಕ್ಕೆ. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ನೇರ. ಗಮನಿಸುವ. ಪ್ರಕಾರ 2, ರೈಟ್ ಆ್ಯಂಡ್ ಲೆಫ್ಟ್ ಬೆಂಡಿಂಗ್. ಕುತ್ತಿಗೆಯನ್ನ ಎಡ ಮತ್ತು ಬಲಭಾಗಕ್ಕೆ ಬಗ್ಗಿಸುವುದು. ಉಸಿರನ್ನ ಬಿಡುತ್ತಾ ಕುತ್ತಿಗೆಯನ್ನ ಬಲಭಾಗಕ್ಕೆ ಬಗ್ಗಿಸಿ ಕಿವಿಯನ್ನ ಭುಜಕ್ಕೆ ತಾಗಿಸೋಣ. ಈಗ ಉಸಿರನ್ನ ತೆಗೆದುಕೊಳ್ಳುತ್ತಾ ನೇರ. ಉಸಿರನ್ನ ಬಿಡುತ್ತಾ ಎಡ. ಉಸಿರನ್ನ ತೆಗೆದುಕೊಳ್ಳುತ್ತಾ ತಲೆಯನ್ನ ಸಹಜ ಸ್ಥಿತಿಗೆ ತರೋಣ. ಪ್ರಕಾರ 3, ರೈಟ್ ಆ್ಯಂಡ್ ಲೆಫ್ಟ್ ಟ್ವಿಸ್ಟಿಂಗ್. ಎಡ ಮತ್ತು ಬಲಗಡೆಗೆ ತಿರುಗಿಸುವುದು. ಉಸಿರು ಬಿಡುತ್ತಾ ತಲೆಯನ್ನ ಬಲಬದಿಗೆ, ಗಲ್ಲ ಕುತ್ತಿಗೆಯ ನೇರಕ್ಕೆ ಬರುವಷ್ಟು ತಿರುಗಿಸುತ್ತಾ ಹೋಗೋಣ. ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ತಲೆಯನ್ನ ಸಾಮಾನ್ಯ ಸ್ಥಿತಿಗೆ ತರೋಣ. ಉಸಿರು ಬಿಡಿ. ತಲೆಯನ್ನು ಎಡಬದಿಗೆ ತಿರುಗಿಸಿ. ಉಸಿರನ್ನ ಎಳೆದುಕೊಳ್ಳೋಣ. ತಲೆಯನ್ನು ಸಹಜ ಸ್ಥಿತಿಗೆ ತರೋಣ. ಗಮನಿಸುವ. ನೆಕ್ ರೊಟೇಷನ್. ಗ್ರೀವ ಭ್ರಮಣ. ಕುತ್ತಿಗೆಯನ್ನು ತಿರುಗಿಸುವುದು. ತಲೆಯನ್ನ ಎದುರಿಗೆ ಬಗ್ಗಿಸಿ ಗಲ್ಲವನ್ನು ಎದೆಗೆ ಮುಟ್ಟಿಸುವ ಪ್ರಯತ್ನವನ್ನ ಮಾಡೋಣ. ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ತಲೆಯನ್ನ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗಿಸಿ. ತಲೆ ಕೆಳಗಿನ ಬದಿಗೆ ಬಂದಾಗ ಉಸಿರನ್ನ ಬಿಡಿ. ತಲೆಯನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿ. ಕುತ್ತಿಗೆಯ 4 ಕಡೆ ಸೆಳೆತ, ಕುತ್ತಿಗೆಯ ಸಂದುಗಳು ಹಾಗೂ ಮಾಂಸಖಂಡಗಳಲ್ಲಿ ಶೀತಲತೆ ಹಾಗೂ ಕುತ್ತಿಗೆಯ ಟೆನ್ಷನ್ ದೂರವಾದ ಅನುಭವವಾಗುವುದು. ಕುತ್ತಿಗೆ ನೋವು ಹಾಗೂ ಸ್ಪಾಂಡಿಲೈಟಿಸ್ ತೊಂದರೆ ಇರುವವರು ಈ ವ್ಯಾಯಾಮವನ್ನು ಬಹಳ ಜಾಗ್ರತೆಯಿಂದ ಮಾಡಬೇಕು. ಮುಂದಕ್ಕೆ ನಾವು ಮಾಡಲಿದ್ದೇವೆ ಕಟಿಶಕ್ತಿ ವಿಕಾಸನ, ಟ್ರಂಕ್ ಮೂವ್ಮೆಂಟ್. ದೇಹವನ್ನು ತಿರುಗಿಸುವುದು. ಕಾಲುಗಳನ್ನು ಪರಸ್ಪರ 2
ಅಡಿಗಳ ಅಂತರದಲ್ಲಿಡೋಣ. 2 ಕೈಗಳನ್ನು ಎದೆಯ ಎತ್ತರಕ್ಕೆ ತರುವ. 2 ಅಂಗೈಗಳು ಪರಸ್ಪರ ಎದುರು ಬದುರಾಗಿರಲಿ. ಉಸಿರನ್ನು ಹೊರಗೆ ಬಿಡುತ್ತಾ ಬಲಬದಿಗೆ ಸೊಂಟದ ಮೇಲ್ಭಾಗವನ್ನು ತಿರುಗಿಸೋಣ. ಎಡಗೈ ಅಂಗೈ ಬಲಭುಜವನ್ನು ಮುಟ್ಟಲಿ. ಶ್ವಾಸವನ್ನ ಒಳಗೆ ಎಳೆದು ಮೊದಲನೇ ಸ್ಥಿತಿಗೆ ಬರುವ. While exhaling, twist the body towards the left so that the right palm touches the left shoulder. Come back with the inhalation. While exhaling, twist the body towards the right so that the left palm touches the right shoulder. Come back with the inhalation. ಉಸಿರು ಬಿಡುತ್ತಾ ಎಡಕ್ಕೆ, ಉಸಿರು ತೆಗೆದುಕೊಳ್ಳುತ್ತಾ ಮುಂದಕ್ಕೆ. ದೇಹವನ್ನು ಗಮನಿಸುವ. ಸ್ಪೈನಲ್ ಕಾರ್ಡ್, ಡಿಸ್ಕ್, ಹೃದಯದ ಸಮಸ್ಯೆ ಇರುವವರು ಈ ಆಸನವನ್ನು ಮಾಡಬಾರದು. ಮುಂದಕ್ಕೆ ಮೊಣಕಾಲು ಚಾಲನೆ, ನೀ ಮೂಮೆಂಟ್. ಕಾಲುಗಳಲ್ಲಿ 1 ಅಡಿಯ ಅಂತರ. ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಭುಜಗಳನ್ನು ಹೆಗಲಿನ ತನಕ ಎತ್ತೋಣ. ಉಸಿರು ಬಿಡುತ್ತಾ ಮೊಣಕಾಲನ್ನು ಬಗ್ಗಿಸೋಣ. ಶರೀರವನ್ನು 0ಯ ಆಕಾರಕ್ಕೆ ತರೋಣ. ಉಸಿರು ಒಳಗೆ ಎಳೆದು ಶರೀರವನ್ನು ನೇರವಾಗಿಸೋಣ. ಇನ್ನೊಮ್ಮೆ 2 ಬಾರಿ ಪುನರಾವರ್ತಿಸೋಣ. Exhale, bend the knees and bring down the body to the semi-squatting position. In the final position, both the arms and thighs should be parallel to the ground. Inhale and straighten the body. Exhale while bringing down the hands. Acute arthritis ಸಮಸ್ಯೆ ಇರುವವರು ಇದನ್ನು ಮಾಡಬಾರದು. ವ್ಯಾಯಾಮದಿಂದ ಮೊಣಕಾಲು ಗಂಟುಗಳು ಬಲಗೊಳ್ಳುತ್ತವೆ. ಈಗ ಯೋಗಾಸನದತ್ತ ಮುಂದುವರಿಯೋಣ. ಮೊದಲಿಗೆ ತಾಡಾಸನ, ಪಾಮ್ ಟ್ರೀ ಪೋಸ್ಚರ್. ತಾಳೆ ಒಂದು ಮರದ ಹೆಸರು. ಕಾಲುಗಳನ್ನು ಪರಸ್ಪರ 2 ಇಂಚು ದೂರದಲ್ಲಿಡೋಣ. ಕೈಗಳನ್ನು ಭುಜದ ಎತ್ತರಕ್ಕೆ ಎತ್ತಿಕೊಳ್ಳೋಣ. ಬೆರಳುಗಳನ್ನು ಪರಸ್ಪರ ಜೋಡಿಸಿಕೊಂಡು ಹೊರಮುಖವಾಗಿ ತಿರುಚಿಕೊಳ್ಳೋಣ. ಇಂಟರ್ಲಾಕ್ ಆರ್ ದ ಫಿಂಗರ್ಸ್ and turn the twist outwards. ಉಸಿರನ್ನ ತೆಗೆದುಕೊಳ್ಳುತ್ತಾ ಭುಜಗಳನ್ನು ಮೇಲಕ್ಕೆ ಎತ್ತಿ. Inhale, raise the arms up above your head. ಹಿಂಗಾಲನ್ನ ಮೇಲೆತ್ತಿ ಬೆರಳುಗಳ ಮೇಲೆ ಸಂತುಲನೆಯನ್ನ ಮಾಡಿ. ಈ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡು ಸಹಜ ಉಸಿರಾಟದಲ್ಲಿ ನಿಲ್ಲೋಣ. ಈ ಆಸನ ಶರೀರದಲ್ಲಿ ಬಲಿಷ್ಠತೆ ತರುತ್ತದೆ. ಬೆನ್ನೆಲುಬಿಗೆ ಹೊಂದಿದ ನರಗಳನ್ನು ಸರಿಪಡಿಸಲು ಸಹಕರಿಸುತ್ತದೆ. ಎಕ್ಸೇಲ್, ಹಿಂಗಾಲನ್ನು ಕೆಳಗೆ ತನ್ನಿ. ಉಸಿರು ಬಿಡುತ್ತಾ ಇಂಟರ್ಲಾಕ್ ಆದ ಬೆರಳುಗಳನ್ನು ಬಿಡಿಸಿಕೊಳ್ಳುತ್ತಾ ಕೈಗಳನ್ನು ನಿಧಾನವಾಗಿ ಕೆಳಗೆ ತಂದು ಮೊದಲ ಸ್ಥಿತಿಗೆ ಬರುವ. ಆರ್ಥ್ರೈಟಿಸ್, ವೆರಿಕೋಸ್ ವೇನ್ಸ್ ಅಂಡ್ ವರ್ಟಿಗೋ ಸಮಸ್ಯೆ ಇದ್ದವರು ಹಿಂಗಾಲನ್ನು ಎತ್ತದೇ ಮಾಡಬೇಕು. ಈಗ ನಾವು ಮಾಡಲಿದ್ದೇವೆ ವೃಕ್ಷಾಸನ, ದ ಟ್ರೀ ಪೋಸ್ಚರ್. ವೃಕ್ಷ ಎಂದರೆ ಮರ. ಕಾಲುಗಳನ್ನು ಪರಸ್ಪರ 2 ಇಂಚು ದೂರ ಇಡೋಣ. ನಿಮ್ಮ ಮುಂದಿನ ಒಂದು ನಿರ್ದಿಷ್ಟ ಬಿಂದುವಿನ ಮೇಲೆ ಗಮನವನ್ನು ಕೇಂದ್ರೀಕರಿಸೋಣ. ಫೋಕಸ್ ಆನ್ ಅ ಪಾಯಿಂಟ್ ಇನ್ ಫ್ರಂಟ್. ಉಸಿರನ್ನ ಹೊರಗೆ ಬಿಟ್ಟು ಬಲಗಾಲನ್ನು ಬಗ್ಗಿಸಿ ಎಡ ತೊಡೆಯ ನಡುವೆ ಇಡೋಣ. ನೆನಪಿಡಿ, ಹಿಂಗಾಲು ಮೂಲಾಧಾರವನ್ನು ಅಂದರೆ ಪಿರೇನಿಯಂ ಪ್ರದೇಶವನ್ನು ಸೇರಿಕೊಂಡಿರಬೇಕು. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತುವ. ಅಂಗೈಗಳನ್ನು ಪರಸ್ಪರ ಜೋಡಿಸಿ 10 ರಿಂದ 15 ಸೆಕೆಂಡು ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟ ಮಾಡೋಣ. ಈ ಆಸನವನ್ನು ಮಾಡುವುದರಿಂದ ನರಗಳು ಹಾಗೂ ಮಾಂಸಖಂಡಗಳು ಆರೋಗ್ಯವಾಗಿರುತ್ತವೆ. ಉಸಿರನ್ನ ಬಿಡುತ್ತಾ ವಾಪಸ್ ಸಹಜ ಸ್ಥಿತಿಗೆ ಬರುವ. ಈಗ ದೇಹದ ಎಡಬದಿಗೆ ಈ ಆಸನವನ್ನು ಪುನರಾವರ್ತಿಸುವ. ಉಸಿರನ್ನ ಹೊರಗೆ ಬಿಟ್ಟು ಎಡಗಾಲನ್ನ ಬಗ್ಗಿಸಿ ಬಲ ತೊಡೆಯ ನಡುವೆ ಇಡೋಣ. ಹಿಂಗಾಲು ಪೆರಿನಿಯಂ ಪ್ರದೇಶವನ್ನ ಸೇರಿಕೊಂಡಿರಲಿ. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತುವ. ಅಂಗೈಗಳನ್ನು ಪರಸ್ಪರ ಜೋಡಿಸಿ 10 ರಿಂದ 15 ಸೆಕೆಂಡು
ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟ ಮಾಡೋಣ. ಆರ್ಥ್ರೈಟಿಸ್ ಹಾಗೂ ವರ್ಟಿಗೋ ಸಮಸ್ಯೆ ಇದ್ದವರು ಮಾಡಬಾರದು. ಉಸಿರು ಬಿಡುತ್ತಾ ಸಹಜ ಸ್ಥಿತಿಗೆ ಬರುವ. ಗಮನಿಸೋಣ. ಪಾದಹಸ್ತಾಸನ, ದ ಹ್ಯಾಂಡ್ಸ್ ಟು ಫೀಟ್ ಪೋಸ್ಚರ್. ಸಮಸ್ಥಿತಿಯಲ್ಲಿ ನಿಲ್ಲುವ, ಕಾಲುಗಳಲ್ಲಿ ಅಂತರ. ಸ್ಟ್ಯಾಂಡ್ ಸ್ಟ್ರೇಟ್ ವಿತ್ 2 feet ಇಂಚಸ್ ಅಪಾರ್ಟ್. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆತ್ತುವ. ಇನ್ಹೇಲ್ ಸ್ಲೋಲಿ ಅಂಡ್ ರೈಸ್ ದ ಆರ್ಮ್ಸ್ ಅಪ್. ಶರೀರವನ್ನು ಸೊಂಟದಿಂದ ಮೇಲ್ಭಾಗಕ್ಕೆ ಎಳೆಯುವ, ಸೊಂಟದಿಂದ ಕೆಳಗೆ ಕೆಳಮುಖ ಒತ್ತಡ. ಸ್ಟ್ರೆಚ್ ದ ಬಾಡಿ ಫ್ರಮ್ ದ ವೇಸ್ಟ್. ಉಸಿರು ಬಿಡುತ್ತಾ ಮುಂಭಾಗಕ್ಕೆ ಬಗ್ಗಿ ಅಂಗೈಯನ್ನ ನೆಲಕ್ಕೆ ಒತ್ತಿ ಎರಡೂ ಪಾದ ಹಾಗೂ ಹಸ್ತಗಳು ಸಮಾನಾಂತರವಾಗಿ ಒಂದೇ ರೇಖೆಯಲ್ಲಿರಲಿ. ಸ್ಟ್ರೆಚ್ ದ ಬ್ಯಾಕ್ ಟು ಮೇಕ್ ಇಟ್ ಸ್ಟ್ರೇಟ್ ಆಸ್ ಮಚ್ as ಪಾಸಿಬಲ್. ಈ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಮಾಡೋಣ. ಕಾರ್ಡಿಯಾಕ್ ಡಿಸಾರ್ಡರ್, ವರ್ಟಿಬ್ರಲ್ ಅಂಡ್ ಡಿಸ್ಕ್ ಡಿಸಾರ್ಡರ್, ಅಬ್ಡಾಮಿನಲ್ ಇನ್ಫ್ಲಮೇಷನ್, ಹರ್ನಿಯಾ, ಅಲ್ಸರ್ಸ್, ಗ್ಲುಕೋಮಾ, ಮಿಯೋಪಿಯಾ, ವರ್ಟಿಗೋ ಸಮಸ್ಯೆ ಇದ್ದವರು ಇದನ್ನು ಮಾಡಬಾರದು. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ನೇರ ಸ್ಥಿತಿಗೆ ಬರುವ. ಭುಜಗಳನ್ನು ತಲೆಯ ಮಟ್ಟಕ್ಕೆ ತಂದು ಮೇಲಕ್ಕೆಳೆಯುವ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸುವ. ಸಮಸ್ಥಿತಿಯಲ್ಲಿ ವಿಶ್ರಾಂತಿ ಮಾಡುವ. ಈ ಆಸನವು ಮೇರುದಂಡವನ್ನು, ಸ್ಪೈನಲ್ ಕಾರ್ಡ್ ಅನ್ನು ಶಕ್ತಿಯುತ ಹಾಗೂ ಫ್ಲೆಕ್ಸಿಬಲ್ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ. ಮುಟ್ಟಿನ ಸಮಸ್ಯೆಯನ್ನು ನಿವಾರಿಸಿ ಮೆನ್ಸ್ಟ್ರುಯಲ್ ಸೈಕಲ್ ಅನ್ನು ಸರಾಗಗೊಳಿಸುತ್ತದೆ. ಈಗ ನಾವು ಮಾಡಲಿದ್ದೇವೆ ಅರ್ಧ ಚಕ್ರಾಸನ, ದ ಹಾಫ್ ವೀಲ್ ಪೋಸ್ಚರ್. ಕಾಲುಗಳಲ್ಲಿ ಅಂತರ, ನೇರವಾಗಿ ನಿಲ್ಲುವ, ಸೊಂಟಕ್ಕೆ 2 ಕೈಗಳಿಂದ ಆಸರೆ ನೀಡುವ, ಹೆಬ್ಬೆರಳುಗಳು ಒಂದಕ್ಕೊಂದು ತಾಗುವಂತೆ. ಶ್ವಾಸವನ್ನು ಬಿಡುತ್ತಾ ತಲೆಯನ್ನ ಸೊಂಟದಿಂದ ಹಿಂದಕ್ಕೆ ಬಗ್ಗಿಸೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡುತ್ತಾ ವಿಶ್ರಮಿಸೋಣ. 10 ರಿಂದ 30 ಸೆಕೆಂಡು ಈ ಸ್ಥಿತಿಯಲ್ಲಿ ಇರೋಣ. ಈ ಆಸನವು ಬೆನ್ನುಹುರಿ, ಸ್ಪೈನಲ್ ಕಾರ್ಡ್ ಅನ್ನು ಬಲಿಷ್ಠಗೊಳಿಸುತ್ತದೆ. ಉಸಿರಾಟದ ಸಾಮರ್ಥ್ಯವನ್ನ ಉತ್ತಮಗೊಳಿಸುತ್ತದೆ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ವಿಶ್ರಮಿಸಿ. ಅಧಿಕ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್ ಇರುವವರು ಜಾಗೃತೆಯಿಂದ ಬಗ್ಗಬೇಕು. ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಮುಂದಿನ ಆಸನ ತ್ರಿಕೋನಾಸನ. ಸಮಸ್ಥಿತಿ. ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಳ್ಳುವ. ಕಾಲುಗಳನ್ನು ಪರಸ್ಪರ ಆರಾಮದಾಯಕ ದೂರದಲ್ಲಿಡೋಣ. ಕೈಗಳನ್ನು ನಿಧಾನವಾಗಿ ಪಕ್ಕದಿಂದ ಭುಜದ ತನಕ ಮೇಲಕ್ಕೆತ್ತೋಣ. ಬಲಗಾಲಿನ ಪಾದವನ್ನು 45 ಡಿಗ್ರಿ ತಿರುಗಿಸೋಣ. ಉಸಿರನ್ನು ಬಿಡುತ್ತಾ ಬಲಭಾಗಕ್ಕೆ ಬಾಲಿಕೊಳ್ಳೋಣ ಹಾಗೂ ಬಲಗೈಯನ್ನ ಬಲಗಾಲ ಹಿಂದೆ ತಂದು ಇಡೋಣ. ದೃಷ್ಟಿ ಮೇಲ್ಮುಖವಾಗಿರಲಿ. ಇದೇ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡು ಇರೋಣ. ಈ ಆಸನವನ್ನ ಮಾಡುವುದರಿಂದ ಸೊಂಟ ಹಾಗೂ ತೊಡೆಯ ನರಗಳು ಬಲಿಷ್ಠವಾಗುತ್ತವೆ. ಮೇರುದಂಡವು ಸಡಿಲಗೊಳ್ಳುತ್ತದೆ. ಉಸಿರನ್ನ ಒಳಗೆ ಎಳೆದುಕೊಂಡು ನಿಧಾನವಾಗಿ ಹಿಂದಕ್ಕೆ ಬರುವ. ಇದೇ ವಿಧಾನದಲ್ಲಿ ಎಡಗಡೆಯೂ ಮಾಡುವ. ಎಡಗಾಲಿನ ಪಾದವನ್ನು 45 ಡಿಗ್ರಿ ತಿರುಗಿಸೋಣ. ಉಸಿರನ್ನ ಬಿಡುತ್ತಾ ಎಡಭಾಗಕ್ಕೆ ಬಾಲಿಕೊಳ್ಳೋಣ ಹಾಗೂ ಎಡಗೈಯನ್ನ ಎಡಗಾಲ ಹಿಂದೆ ತಂದು ಇಡೋಣ. ದೃಷ್ಟಿ ಮೇಲ್ಮುಖವಾಗಿದೆ. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಸ್ಲಿಪ್ ಡಿಸ್ಕ್, ಸೈಟಿಕಾ ಮತ್ತು ಉದರ ಶಲ್ಯ ಚಿಕಿತ್ಸೆ ಮಾಡಿದವರು ಈ ಆಸನವನ್ನು ಮಾಡಬಾರದು. ಉಸಿರನ್ನ ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹಿಂದಕ್ಕೆ ಬರುವ. ಸಹಜ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಮಾಡೋಣ. ಈಗ ನಾವು ಮಾಡಲಿದ್ದೇವೆ
ಕುಳಿತು ಮಾಡುವ ಆಸನ. ಕುಳಿತುಕೊಳ್ಳೋಣ. ಭದ್ರಾಸನ ಅಥವಾ ಭದ್ರಕೋನಾಸನ. ಭದ್ರ ಎಂದರೆ ದೃಢ ಎಂದು ಅರ್ಥ. ಕಾಲುಗಳನ್ನು ಮುಂದೆ ಚಾಚಿ ನೇರವಾಗಿ ಕುಳಿತುಕೊಳ್ಳೋಣ. ಕೈಗಳನ್ನು ಪೃಷ್ಠದ ಪಕ್ಕ ನೆಲದಲ್ಲಿ ಇಟ್ಟುಕೊಳ್ಳೋಣ. ಇದನ್ನು ದಂಡಾಸನ ಎನ್ನುತ್ತೇವೆ. ಕಾಲುಗಳನ್ನು ಕೈಗಳ ಸಹಾಯದಿಂದ ಹತ್ತಿರಕ್ಕೆ ಎಳೆದುಕೊಂಡು ಮೂಲಾಧಾರದ ಬಳಿ ಇಟ್ಟುಕೊಳ್ಳೋಣ. ಬೆನ್ನು ಮತ್ತು ಗಲ್ಲ ನೇರವಾಗಿರಬೇಕು. ಈ ಸ್ಥಿತಿಯಲ್ಲಿ ದೇಹವನ್ನು ಗಮನಿಸುತ್ತಾ ಸಹಜ ಉಸಿರಾಟದಲ್ಲಿ ಸ್ವಲ್ಪ ಹೊತ್ತು ಇರೋಣ. ಭದ್ರಾಸನ ಶರೀರವನ್ನ ದೃಢವಾಗಿಸುತ್ತದೆ, ಮಸ್ತಿಷ್ಕವನ್ನ ಸ್ಥಿರವಾಗಿಸುತ್ತದೆ. ಈಗ ಕಾಲುಗಳನ್ನ ಉಸಿರು ಬಿಡುತ್ತಾ ಮುಂದಕ್ಕೆ ಚಾಚಿಕೊಂಡು ವಿಶ್ರಾಂತ ಸ್ಥಿತಿಗೆ ಬರೋಣ. ವಜ್ರಾಸನ. ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇವೆ. ಕಾಲುಗಳನ್ನ ಹಿಂದಕ್ಕೆ ಮಡಚುವ. ಬಲಗಾಲು, ನಂತರ ಎಡಗಾಲು. ತೊಡೆಯನ್ನ ಹತ್ತಿರಕ್ಕೆ ತರೋಣ. ಕಾಲುಗಳ ಹೆಬ್ಬೆರಳುಗಳನ್ನು ಪರಸ್ಪರ ಸ್ಪರ್ಶಿಸುವಂತೆ ಇಡೋಣ. ಕೈಗಳನ್ನು ಮೊಣಕಾಲ ಮೇಲೆ ಇಡೋಣ. ತಲೆಯಿಂದ ಕಾಲಿನ ತನಕ ಶರೀರವನ್ನ ನೇರವಾಗಿಸೋಣ. ಈಗ ನಾವು ವಜ್ರಾಸನ ಸ್ಥಿತಿಯಲ್ಲಿದ್ದೇವೆ. ವಜ್ರಾಸನವು ಸ್ಪೈನಲ್ ಕಾರ್ಡ್ ಅನ್ನು ನೇರಗೊಳಿಸಿ ದೇಹಕ್ಕೆ ದೃಢತೆಯನ್ನ ನೀಡುತ್ತದೆ. ಮುಂದಿನ ಆಸನ ಉಷ್ಟ್ರಾಸನ. ವಜ್ರಾಸನ ಸ್ಥಿತಿಯಲ್ಲಿದ್ದೇವೆ. ಮೊಣಕಾಲಲ್ಲಿ ನಿಲ್ಲೋಣ. ಮೊದಲಿಗೆ ಅರ್ಧ ಉಷ್ಟ್ರಾಸನ ಮಾಡುವ. ಅಂಗೈಗಳನ್ನು ಬೆರಳು ಕೆಳಮುಖವಾಗಿರುವಂತೆ ಸೊಂಟದ ಹಿಂಭಾಗದಲ್ಲಿ ಇಟ್ಟುಕೊಳ್ಳೋಣ. ತಲೆಯನ್ನು ಭುಜಕ್ಕೆ ಸಮಾನಾಂತರವಾಗಿರಿಸೋಣ. ಅಲ್ಲಿಂದ ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ದೇಹವನ್ನ ಹಿಂದಕ್ಕೆ ವಾಲಿಸಿ ಶ್ವಾಸವನ್ನ ನಿಧಾನವಾಗಿ ಹೊರಗೆ ಬಿಡುತ್ತಾ ಈ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡೋಣ. ಸಹಜ ಉಸಿರಾಟ ಮಾಡುತ್ತಾ ಈ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡು ಕಾಲ ಇರೋಣ. ಇದು ಅರ್ಧ ಉಷ್ಟ್ರಾಸನ ಸ್ಥಿತಿ. ಈ ಅಭ್ಯಾಸದಿಂದ ಬೆನ್ನು ಹಾಗೂ ಕುತ್ತಿಗೆಯ ಮಾಂಸಖಂಡಗಳು ಸದೃಢವಾಗುತ್ತವೆ. ಮಲಬದ್ಧತೆ ಮತ್ತು ಬೆನ್ನು ನೋವಿನಿಂದ ಮುಕ್ತಿ ಸಿಗುತ್ತದೆ. ಈ ಸ್ಥಿತಿಯಲ್ಲಿ ಉಸಿರನ್ನ ಒಳಗೆ ಎಳೆದು ಉಸಿರು ಬಿಡುತ್ತಾ ಹಿಂದಕ್ಕೆ ಬಾಗುವ. ಬಲ ಕೈಯಿಂದ ಬಲ ಹಿಂಗಾಲನ್ನು ಹಾಗೂ ಎಡ ಕೈಯಿಂದ ಎಡ ಹಿಂಗಾಲನ್ನ ಹಿಡಿಯುವ ಪ್ರಯತ್ನ ಮಾಡೋಣ. ಹಿಂದಕ್ಕೆ ವಾಲುವಾಗ ಕುತ್ತಿಗೆ ನೋವಾಗದಂತೆ ಎಚ್ಚರ ವಹಿಸಿಕೊಳ್ಳೋಣ. ಉಷ್ಟ್ರಾಸನ ದೃಷ್ಟಿದೋಷ ಇರುವವರಿಗೆ ಅತ್ಯಂತ ಪ್ರಯೋಜನಕಾರಿ. ಬೆನ್ನು ಹಾಗೂ ಕುತ್ತಿಗೆ ನೋವಿನಿಂದ ಆರಾಮ ನೀಡುತ್ತದೆ. ಶ್ವಾಸಕೋಶಕ್ಕೆ ಹೆಚ್ಚಿನ ಆಕ್ಸಿಜನ್ ಅನ್ನು ಪೂರೈಕೆ ಮಾಡುತ್ತದೆ. ಹೊಟ್ಟೆಯ ಬುಜ್ಜನ್ನ ಇಳಿಸುವಲ್ಲಿ ಸಹಾಯಕವಾಗಿದೆ. ಅಧಿಕ ರಕ್ತದೊತ್ತಡ, ಹೃದಯ ರೋಗ ಹಾಗೂ ಹಾರ್ನಿಯ ರೋಗಿಗಳು ಈ ಆಸನವನ್ನ ಮಾಡಬಾರದು. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ವಾಪಸ್ ಮುಂದಕ್ಕೆ ಬಂದು ವಜ್ರಾಸನ ಸ್ಥಿತಿಗೆ ಬರೋಣ. ವಿಶ್ರಾಂತಿ. ಈಗ ನಾವು ಮಾಡಲಿದ್ದೇವೆ ಶಶಾಂಕಾಸನ. ಶಶಾಂಕ ಎಂದರೆ ಮೊಲ ಎಂದು ಅರ್ಥ. ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. 2 ತೊಡೆಗಳನ್ನು ಪಕ್ಕಕ್ಕೆ ಸರಿಸಿ ಹೆಬ್ಬೆರಳುಗಳನ್ನ ಪರಸ್ಪರ ಸ್ಪರ್ಶಗೊಳಿಸೋಣ. ಕೈಗಳನ್ನ ಮೊಣಕಾಲಿನ ನಡುವೆ ಇಡೋಣ. ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಕೈಗಳನ್ನ ಮುಂದಕ್ಕೆ ಚಾಚೋಣ. ಎದುರಿಗೆ ಬಾಗುತ್ತಾ ಗಲ್ಲವನ್ನ ನೆಲಕ್ಕೆ ತಾಗಿಸೋಣ. ಭುಜಗಳು ಸಮಾನಾಂತರವಾಗಿರಲಿ, ದೃಷ್ಟಿ ಮುಂದಕ್ಕೆ. ಇದು ಟೆನ್ಷನ್ ಹಾಗೂ ಸಿಟ್ಟನ್ನು ನಿಯಂತ್ರಿಸಲು ಸಹಾಯಕ. ಈ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸೋಣ. ಈಗ ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ವಜ್ರಾಸನ ಸ್ಥಿತಿಗೆ ಬರುವ. ವಿಶ್ರಮಿಸೋಣ. ಆಸ್ಟಿಯೋಆರ್ಥೈಟಿಸ್ ರೋಗಿಗಳು ಬಹಳ ಎಚ್ಚರಿಕೆಯಿಂದ ಇದನ್ನು ಮಾಡಬೇಕು. ಮುಂದಿನ ಆಸನ ಉತ್ಥಾನ ಮಂಡೂಕಾಸನ. ಈ ಆಸನದಲ್ಲಿ ಶರೀರದ ಸ್ಥಿತಿ ಊರ್ಧ್ವಮುಖದ ಕಪ್ಪೆಯಂತಿರುತ್ತದೆ. ವಜ್ರಾಸನ ಸ್ಥಿತಿಯಲ್ಲಿದ್ದೇವೆ. ಹೆಬ್ಬೆರಳನ್ನ ಹತ್ತಿರ ತಂದು 2 ತೊಡೆಗಳನ್ನ ಅಗಲಿಸೋಣ.
ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ಕೈಗಳನ್ನ ಮೇಲಕ್ಕೆತ್ತುವ. ಕೈಯ ಹಿಂಭಾಗದಿಂದ ಎರಡೂ ಕೈಗಳನ್ನ ಬಗ್ಗಿಸಿ ಹಾಗೂ ಅಂಗೈಗಳನ್ನ ವಿರುದ್ಧ ಹೆಗಲಿನಲ್ಲಿ ಇಡೋಣ. ಬೆನ್ನು ಹಾಗೂ ಕುತ್ತಿಗೆ ನೋವನ್ನ ನೇರವಾಗಿಸೋಣ. ಬೆನ್ನು ಹಾಗೂ ಕುತ್ತಿಗೆ ನೇರವಾಗಿರಲಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟವನ್ನ ಮಾಡೋಣ. ಈ ಆಸನ ಸೊಂಟ ನೋವು, ಕುತ್ತಿಗೆ ನೋವಿನಿಂದ ಬಿಡುಗಡೆ ನೀಡುತ್ತದೆ. ಶರೀರದ ಮಧ್ಯಭಾಗಕ್ಕೆ ಇದರಿಂದ ಪ್ರಯೋಜನವಾಗುತ್ತದೆ. ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಮೊಣಕಾಲು ನೋವು ಇರುವವರು ಈ ಆಸನವನ್ನ ಮಾಡಬಾರದು. ಈಗ ಉಸಿರನ್ನ ಬಿಡುತ್ತಾ ಕೈಗಳನ್ನ ಹಿಂದಕ್ಕೆ ತರೋಣ. ವಜ್ರಾಸನ ಸ್ಥಿತಿಗೆ ಬರೋಣ. ಅಲ್ಲಿಂದ ದಂಡಾಸನ ಸ್ಥಿತಿಗೆ ಬರೋಣ. ವಕ್ರಾಸನ ಅಥವಾ ಮರೀಚಾಸನ. ವಕ್ರ ಎಂದರೆ ಬಾಗಿದ ಅಥವಾ ವಾರೆಯಾಗಿರುವ. ದಂಡಾಸನದಲ್ಲಿ ಕುಳಿತುಕೊಳ್ಳೋಣ. ಬಲಗಾಲನ್ನ ಎಡ ಮೊಣಕಾಲ ಜೊತೆಗಿರಿಸಿ ಎಡ ಭುಜವನ್ನ ಬಲ ಮೊಣಕಾಲಿಗೆ ಸುತ್ತಿ ಹಸ್ತವನ್ನ ಬಲ ಪಾದದ ಬಳಿ ಇರಿಸೋಣ. ಉಸಿರು ಬಿಡುತ್ತಾ ಶರೀರ ಹಾಗೂ ಕುತ್ತಿಗೆಯನ್ನ ಬಲಭಾಗಕ್ಕೆ ತಿರುಗಿಸೋಣ. ಈ ಸ್ಥಿತಿಯಲ್ಲಿ ಸಹಜವಾಗಿರೋಣ. ಉಸಿರು ತೆಗೆದುಕೊಳ್ಳುತ್ತಾ ತಲೆ ಮುಂದಕ್ಕೆ ತಿರುಗಿಸೋಣ. ಉಸಿರು ಬಿಡುತ್ತಾ ಕೈಕಾಲುಗಳನ್ನು ಬಿಡಿಸಿಕೊಳ್ಳೋಣ. ಈಗ ದೇಹದ ಎಡಬದಿಗೆ ಪುನರಾವರ್ತಿಸೋಣ. ಎಡಗಾಲನ್ನ ಬಲಮೊಣಕಾಲ ಜೊತೆಗಿರಿಸಿ ಬಲಭುಜವನ್ನ ಎಡಮೊಣಕಾಲಿಗೆ ಸುತ್ತಿ ಹಸ್ತವನ್ನ ಎಡಪಾದದ ಬಳಿ ಇರಿಸೋಣ. ಉಸಿರು ಬಿಡುತ್ತಾ ಶರೀರ ಹಾಗೂ ಕುತ್ತಿಗೆಯನ್ನ ಎಡಭಾಗಕ್ಕೆ ತಿರುಗಿಸೋಣ. ಈ ಸ್ಥಿತಿಯಲ್ಲಿ ಸಹಜವಾಗಿರೋಣ. ಇನ್ಹೇಲ್, ತಲೆಯನ್ನ ಮುಂದಕ್ಕೆ ತಿರುಗಿಸಿ. ಎಕ್ಸೇಲ್, ಕಾಲುಗಳನ್ನು ಬಿಡಿಸಿಕೊಂಡು ವಿಶ್ರಾಂತಿ ಪಡೆಯೋಣ. ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು. ಮಕರಾಸನ. ಮಕರ ಎಂದರೆ ಮುಸಳು. ಹೊಟ್ಟೆಯ ಮೇಲೆ ಮಲಗಿ ಕಾಲುಗಳನ್ನು ದೂರ ದೂರ ಇರಿಸೋಣ. ಪಾದಗಳು ಹೊರಮುಖವಾಗಿರಲಿ. ಬಲಗೈಯ ಹಸ್ತವನ್ನ ಎಡಹಸ್ತದ ಮೇಲಿರಿಸಿ ತಲೆಯನ್ನ ಕೈಗಳ ಮೇಲೆ ಇಟ್ಟುಕೊಳ್ಳೋಣ. ಈ ಸ್ಥಿತಿಯನ್ನ ಮಕರಾಸನ ಎನ್ನುತ್ತೇವೆ. ಈ ಆಸನವನ್ನ ವಿಶ್ರಾಂತಿಗಾಗಿ ಮಾಡಲಾಗುತ್ತದೆ. ಇದು ಬೆನ್ನಿನ ಕೆಳಭಾಗಕ್ಕೆ ಆರಾಮವನ್ನು ನೀಡುತ್ತದೆ. ವಿಶ್ರಾಂತ ಸ್ಥಿತಿ. ಮುಂದಕ್ಕೆ ನಾವು ಮಾಡಲಿದ್ದೇವೆ ಭುಜಂಗಾಸನ. ಭುಜಂಗ ಎಂದರೆ ಸರ್ಪ. ಮಕರಾಸನ ಸ್ಥಿತಿಯಲ್ಲಿದ್ದೇವೆ. ಈಗ ಕಾಲುಗಳನ್ನು ಜೋಡಿಸಿ ಕೈಗಳನ್ನ ಮುಂದಕ್ಕೆ ಎಳೆಯೋಣ. ಹಣೆಯನ್ನು ನೆಲದ ಮೇಲೆ ಇಡೋಣ. ಹಸ್ತವನ್ನು ಎದೆಯ ಬಳಿ ತರೋಣ. ಮುಂಗೈಯನ್ನ ಎತ್ತಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ದೇಹದ ಹೊಕ್ಕುಳ ಭಾಗದ ತನಕ ದೇಹವನ್ನ ಮೇಲೆ ಕೆತ್ತೋಣ. ಈ ಸ್ಥಿತಿಯನ್ನ ಭುಜಂಗಾಸನ ಸ್ಥಿತಿ ಎನ್ನುತ್ತೇವೆ. ಈ ಆಸನ ಡಿಪ್ರೆಷನ್, ಟೆನ್ಷನ್ ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಬೆನ್ನು ನೋವು ಹಾಗೂ ಶ್ವಾಸ ಸಂಬಂಧಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಉಸಿರನ್ನ ಬಿಡುತ್ತಾ ಹಣೆಯನ್ನ ನೆಲದ ಮೇಲಿಡೋಣ. ಬಾಹುಗಳನ್ನು ಬಿಡಿಸಿ, ಕಾಲುಗಳನ್ನು ಅಗಲಿಸಿ, ಶಿರವನ್ನ ಹಸ್ತದ ಮೇಲಿರಿಸಿ ಮಕರಾಸನದಲ್ಲಿ ವಿಶ್ರಾಂತಿ ಮಾಡೋಣ. ಮುಂದಿನ ಆಸನ ಶಲಭಾಸನ. ಶಲಭ ಎಂದರೆ ಮಿಡತೆ ಅಥವಾ ಲೋಕಸ್ಟ್. ಹೊಟ್ಟೆಯ ಮೇಲೆ ಮಲಗಿಕೊಂಡಿದ್ದೇವೆ. ಕಾಲುಗಳನ್ನು ಜೋಡಿಸಿ ಗದ್ದವನ್ನ ನೆಲದ ಮೇಲೆ ಇಡೋಣ.
ಎರಡೂ ಕೈಗಳನ್ನು ತೊಡೆಯ ಅಡಿಭಾಗದಲ್ಲಿ ಮೇಲ್ಮುಖವಾಗಿ ಇಟ್ಟುಕೊಳ್ಳೋಣ. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಕಾಲುಗಳನ್ನ ಮೇಲಕ್ಕೆತ್ತಿ ಮೊಣಕಾಲನ್ನ ಮಡಚದೆ ಸಾಧ್ಯವಾದಷ್ಟು ಮೇಲೆತ್ತಿ ಈ ಸ್ಥಿತಿಯನ್ನ ಶಲಭಾಸನ ಎನ್ನುತ್ತೇವೆ. ಈ ಆಸನ ಸೈಟಿಕ ಹಾಗೂ ಬೆನ್ನಿನ ಕೆಳಭಾಗದ ನೋವನ್ನ ಕಡಿಮೆ ಮಾಡುತ್ತದೆ. ಹಿಪ್ಸ್ನ ಮಾಂಸಖಂಡಗಳಿಗೆ ಆಕಾರವನ್ನ ನೀಡುತ್ತದೆ. ಉಸಿರು ಬಿಡುತ್ತಾ ಕಾಲುಗಳನ್ನ ಕೆಳಗಿಳಿಸುವ, ಬಾಹುಗಳನ್ನ ಹೊರತೆಗೆದು ಮಕರಾಸನದಲ್ಲಿ ವಿಶ್ರಾಂತಿ ಮಾಡುವ. ಮುಂದಕ್ಕೆ ನಾವು ಮಾಡಲಿದ್ದೇವೆ ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಆಸನಗಳನ್ನು. ಬೆನ್ನಿನ ಮೇಲೆ ಮಲಗಿಕೊಳ್ಳೋಣ. ಕೈಗಳನ್ನು ಶರೀರದ ಅಕ್ಕಪಕ್ಕ ಇಟ್ಟುಕೊಳ್ಳೋಣ. ಇದು ಶವಾಸನ ಸ್ಥಿತಿ. ಸೇತುಬಂಧಾಸನ. ಕಾಲುಗಳನ್ನು ಜೋಡಿಸಿಕೊಳ್ಳೋಣ. ಹಸ್ತವನ್ನು ತೊಡೆಯ ಪಕ್ಕ ಇಡೋಣ. ಪಾದವನ್ನ ಪೃಷ್ಠದ ಬಳಿ ಇರಿಸೋಣ. ಹಸ್ತದಿಂದ ಮಣಿಗಂಟಿನ ಭಾಗದಲ್ಲಿ ಲಾಕ್ ಮಾಡಿಕೊಳ್ಳೋಣ. ಅಲ್ಲಿರುವ ಸೊಂಟದ ಭಾಗವನ್ನ ಮೇಲಕ್ಕೆತ್ತಿ ಶರೀರವನ್ನ ಸೇತುವೆಯ ಆಕಾರಕ್ಕೆ ತರೋಣ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡೋಣ. ಈ ಆಸನ ಡಿಪ್ರೆಷನ್ ಹಾಗೂ ಅತಿಯಾದ ಕೋಪದಿಂದ ಮುಕ್ತಿ ನೀಡುತ್ತದೆ. ಬೆನ್ನಿನ ಕೆಳಭಾಗದ ಮಾಂಸಖಂಡಗಳಿಗೆ ಬಲವನ್ನ ನೀಡುತ್ತದೆ. ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ. ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಮುಂದಿನ ಆಸನ ಉತ್ಥಾನ ಪಾದಾಸನ. ಬೆನ್ನ ಮೇಲೆ ಮೇಲ್ಮುಖವಾಗಿ ಮಲಗಿಕೊಂಡಿದ್ದೇವೆ. ಕಾಲುಗಳನ್ನು ಜೋಡಿಸಿಕೊಳ್ಳೋಣ. ಕೈಗಳನ್ನು ದೇಹದ ಅಕ್ಕಪಕ್ಕ ಇಟ್ಟುಕೊಳ್ಳೋಣ. ಅಂಗೈ ಕೆಳಮುಖವಾಗಿರಲಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮೊಣಕಾಲನ್ನ ಮಡಚದೆ ನೇರವಾಗಿ 30 ಡಿಗ್ರಿ ಮೇಲಕ್ಕೆತ್ತೋಣ. ಸಹಜ ಉಸಿರಾಟ ಮಾಡುತ್ತಾ ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿರೋಣ. ಈ ಆಸನ ನಾಭಿ ಕೇಂದ್ರದಲ್ಲಿ ಸಮತೋಲನವನ್ನ ಸ್ಥಾಪಿಸುತ್ತದೆ. ಬೆಲ್ಲಿ ಫ್ಯಾಟ್ ಅನ್ನು ಕರಗಿಸುತ್ತದೆ. ಉಸಿರು ಬಿಡುತ್ತಾ ನಿಧಾನವಾಗಿ 2 ಕಾಲುಗಳನ್ನು ಕೆಳಗಿಳಿಸೋಣ. ವಿಶ್ರಾಂತಿ. ಮುಂದಿನ ಆಸನ ಅರ್ಧ ಹಲಾಸನ. ಸೊಂಟ ನೋವಿರುವವರು ಈ ಆಸನವನ್ನ ಮಾಡಬಾರದು. ಈ ಆಸನದಲ್ಲಿ ಶರೀರದ ಸ್ಥಿತಿ ಹುಲವನ್ನ ಉಳುವ ಭಾರತೀಯ ನೇಗಿಲಿನ ಅರ್ಧ ಆಕೃತಿಯಂತೆ ಇರುತ್ತದೆ. ಹಾಗಾಗಿ ಇದರ ಹೆಸರು ಅರ್ಧ ಹಲಾಸನ ಎಂದಿದೆ. ಬೆನ್ನಿನ ಮೇಲೆ ಮಲಗಿಕೊಂಡಿದ್ದೇವೆ. ಕಾಲುಗಳನ್ನು ಜೋಡಿಸಿಕೊಳ್ಳೋಣ. 2 ಕೈಗಳನ್ನು ತೊಡೆಯ ಪಕ್ಕದಲ್ಲಿಡೋಣ. ಅಂಗೈಗಳು ಕೆಳಮುಖವಾಗಿರಲಿ. ಮೊಣಕಾಲನ್ನ ಮಡಚದೆಯೇ ಕಾಲುಗಳನ್ನು ನೇರವಾಗಿಸಿ ನಿಧಾನವಾಗಿ ಮೇಲಕ್ಕೆತ್ತೋಣ. ಮೊದಲು 30 ಡಿಗ್ರಿಗೆ ಎತ್ತಿ, ಆಮೇಲೆ ನಿಧಾನವಾಗಿ 60 ಡಿಗ್ರಿಗೆ ತನ್ನಿ. ಈಗ ನಿಧಾನವಾಗಿ ಕಾಲುಗಳನ್ನು 90 ಡಿಗ್ರಿ ಕೋನದ ಸ್ಥಿತಿಗೆ ತರೋಣ. ಇದು ಅರ್ಧ ಹಲಾಸನದ ಸ್ಥಿತಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸೋಣ. ಮುಂದಿನ ಆಸನ ಪವನ ಮುಕ್ತಾಸನ. ಬೆನ್ನಿನ ಮೇಲೆ ಮಲಗಿಕೊಂಡಿದ್ದೇವೆ. 2 ಕಾಲುಗಳನ್ನು ಜೋಡಿಸಿಕೊಳ್ಳೋಣ. 2 ಮೊಣಕಾಲುಗಳನ್ನು ಮಡಚಿ ತೊಡೆಯನ್ನ ಎದೆಯ ಬಳಿಗೆ ತರೋಣ. ಕೈಯ ಸಹಾಯದಿಂದ ಕಾಲುಗಳನ್ನು ಹಿಡಿದುಕೊಂಡು ಉಸಿರನ್ನ ತೆಗೆದುಕೊಳ್ಳುವ. ಉಸಿರು ಬಿಡುತ್ತಾ ಗಲ್ಲವನ್ನು ಕಾಲಿನ ಗಂಟೆಗಳಿಗೆ ತಾಗಿಸುವ ಪ್ರಯತ್ನವನ್ನು ಮಾಡೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡೋಣ. ಈ ಆಸನವು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಉದರ ವಾಯುವಿನಿಂದ ಮುಕ್ತಿಯನ್ನು ನೀಡುತ್ತದೆ. ಕಾಲಿನ ಮಾಂಸಖಂಡಗಳಿಗೆ ಶಕ್ತಿಯನ್ನು ನೀಡುತ್ತದೆ.
ತಲೆಯನ್ನ ಹಿಂದಕ್ಕೆ ತಂದು ಉಸಿರು ಬಿಡುತ್ತಾ ಕಾಲುಗಳನ್ನ ನೇರವಾಗಿಸೋಣ. ಸೈಟಿಕಾ, ಹಾರ್ನಿಯಾ ಹಾಗೂ ಸಮಸ್ಯೆ ಇರುವವರು ಈ ಆಸನವನ್ನ ಮಾಡಬಾರದು. ಗರ್ಭಿಣಿಯರು ಈ ಆಸನವನ್ನ ಮಾಡಬಾರದು. ಆಸನದಿಂದ ದಣಿದ ದೇಹಕ್ಕೆ ವಿಶ್ರಾಂತಿಯನ್ನ ನೀಡುವ ಸಮಯ. ಸಂಪೂರ್ಣ ವಿಶ್ರಾಮಕ್ಕಾಗಿ ಮಾಡುವಂತಹ ಆಸನ ಶವಾಸನ. ಭುಜಗಳನ್ನು ಹಾಗೂ ಕಾಲುಗಳನ್ನು ಹರಡಿ ಆರಾಮವಾಗಿ ಬೆನ್ನನ್ನು ನೆಲಕ್ಕೆ ತಾಗಿಸಿ, ಅಂಗೈಗಳು ಮೇಲ್ಮುಖವಾಗಿರಲಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪಾಮ್ಸ್ ಫೇಸಿಂಗ್ ಅಪ್ವರ್ಡ್, ಐಸ್ ಕ್ಲೋಸ್ಡ್. ಇಡೀ ಶರೀರವನ್ನ ಜಾಗೃತ ಭಾವದಲ್ಲಿರಿಸಿ ವಿಶ್ರಮಿಸಿ. ಸಹಜವಾಗಿ, ಲಯಬದ್ಧವಾಗಿ, ನಿಧಾನವಾಗಿ ಉಸಿರಾಡೋಣ. ರಿಲ್ಯಾಕ್ಸ್ ದ ಹೋಲ್ ಬಾಡಿ ಕಾನ್ಷಿಯಸ್ಲಿ. Be aware of the natural breath and allow it to become slow and shallow. Remain in the position till you feel refreshed and relaxed. ಈ ಆಸನ ಎಲ್ಲ ರೀತಿಯ ಟೆನ್ಷನ್ನಿಂದ ಮುಕ್ತಿ ನೀಡುತ್ತದೆ. ಮನಸ್ಸು ಹಾಗೂ ದೇಹಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ. ಇಟ್ ರಿಲ್ಯಾಕ್ಸಸ್ ದ ಹೋಲ್ ಸೈಕೋಫಿಸಿಯಲಾಜಿಕಲ್ ಸಿಸ್ಟಮ್. ಶವಾಸನದಿಂದ ದೇಹ ಹಾಗೂ ಮನಸ್ಸು ವಿಶ್ರಾಂತಿಯನ್ನು ಹೊಂದಿದೆ. ಶವಾಸನದಿಂದ ನಿಧಾನವಾಗಿ ಹಿಂದಕ್ಕೆ ಬರುವ, ಬಲಗಾಲ ಭಾಗಕ್ಕೆ ಹೊರಳಿಕೊಳ್ಳುವ, ಅಲ್ಲಿಂದ ಮೇಲಕ್ಕೆದ್ದು ಸುಖಾಕರ ಆಸನದಲ್ಲಿ ಕುಳಿತುಕೊಳ್ಳು. ವಿಶ್ರಾಂತ ದೇಹ ಮನಸ್ಸಿನೊಂದಿಗೆ ಈಗ ನಾವು ಮಾಡಲಿದ್ದೇವೆ ಕಪಾಲಭಾತಿ. ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನ, ಯಾವುದೇ ಅನುಕೂಲಕರವಾದ ಆಸನದಲ್ಲಿ ಕುಳಿತುಕೊಳ್ಳೋಣ. ಸಿಟ್ ಇನ್ ಎನಿ ಕಂಫರ್ಟೇಬಲ್ ಪೋಸ್ಚರ್. ಕೈಯಲ್ಲಿ ಜ್ಞಾನ ಮುದ್ರೆಯನ್ನ ಇಟ್ಟುಕೊಳ್ಳೋಣ. ಹೆಬ್ಬೆರಳು ಹಾಗೂ ತೋರು ಬೆರಳನ್ನ ಜೋಡಿಸಿಕೊಂಡು ಮೊಣಕಾಲ ಮೇಲೆ ಇಟ್ಟುಕೊಳ್ಳೋಣ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ದೇಹವನ್ನ ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯೋಣ. ಕ್ಲೋಸ್ ಯುವರ್ ಐಸ್ ಅಂಡ್ ರಿಲ್ಯಾಕ್ಸ್ ದ ಹೋಲ್ ಬಾಡಿ. ಮೂಗಿನ ಎರಡೂ ಹೊಳ್ಳೆಗಳಿಂದ ದೀರ್ಘವಾದ ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಎದೆಯನ್ನ ಉಬ್ಬಿಸೋಣ. ಇನ್ಹೇಲ್ ಡೀಪ್ಲಿ ಥ್ರೂ ಬೋತ್ ನಾಸ್ಟ್ರಿಲ್ಸ್, ಎಕ್ಸ್ಪಾಂಡ್ ದ ಚೆಸ್ಟ್. ಈಗ ನಿಧಾನವಾಗಿ 30 ಬಾರಿ ಸಕ್ರಿಯವಾಗಿ ಉಸಿರನ್ನ ಹೊರಗೆ ಬಿಡಿ. ಇದು ಕಪಾಲಭಾತಿಯ ಒಂದು ಆವರ್ತ. ಪ್ರತಿಯೊಂದು ಆವರ್ತದ ಕೊನೆಯಲ್ಲಿ ದೀರ್ಘವಾಗಿ ಉಸಿರನ್ನ ಒಳಗೆ ಎಳೆದುಕೊಳ್ಳೋಣ. ಪ್ರಾರಂಭದಲ್ಲಿ ಮಾಡುವವರು ಮೊದಲಿಗೆ 20 ರ್ಯಾಪಿಡ್ ಬ್ರೆತ್ಗಳನ್ನ ಮಾಡಿದರೆ ಸಾಕು. ಈಗ ಇನ್ನೂ 2 ಸುತ್ತುಗಳನ್ನ ಮಾಡೋಣ.
ಕಪಾಲಭಾತಿ ಶ್ವಾಸನಾಳಗಳನ್ನು ಸ್ವಚ್ಛಗೊಳಿಸುತ್ತದೆ. ಕಫ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತದೆ. ಚಳಿ, ಸೈನೋಸೈಟಿಸ್, ಅಸ್ತಮಾ ಅಥವಾ ಶ್ವಾಸ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ಹೃದಯ ಸಂಬಂಧಿತ ಸಮಸ್ಯೆಗಳು, ಅಧಿಕ ರಕ್ತದೊತ್ತಡ, ತಲೆಸುತ್ತು, ಮೈಗ್ರೇನ್, ಸ್ಟ್ರೋಕ್, ಹಾರ್ನಿಯಾ, ಗ್ಯಾಸ್ಟ್ರಿಕ್, ಅಲ್ಸರ್ ಇದ್ದರೆ ಇದರ ಅಭ್ಯಾಸವನ್ನ ಮಾಡಬೇಡಿ. ಮೂರು ಸುತ್ತುಗಳು ಸಂಪೂರ್ಣವಾದ ಬಳಿಕ ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ದೇಹವನ್ನು ಗಮನಿಸೋಣ. ನಾಡಿ ಶೋಧನ, ಅನುಲೋಮ ವಿಲೋಮ ಪ್ರಾಣಾಯಾಮ, ಅಲ್ಟರ್ನೇಟ್ ನಾಸ್ಟ್ರಲ್ ಬ್ರೀಥಿಂಗ್. ಕ್ರಮವಾಗಿ ಎಡ ಹಾಗೂ ಬಲ ನಾಸಿಕಾ ರಂಧ್ರಗಳ ಮೂಲಕ ಉಸಿರಾಡುವುದು. ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ಹುರಿಯನ್ನ ನೇರವಾಗಿಸಿ, ತಲೆ ಎತ್ತಿ, ಕಣ್ಣು ಮುಚ್ಚಿ ದೀರ್ಘವಾದ ಉಸಿರಾಟ ಮಾಡಿ ಶರೀರವನ್ನ ಆರಾಮ ಸ್ಥಿತಿಗೆ ತನ್ನಿ. ಎಡಗೈಯನ್ನ ಎಡಮೊಣಕಾಲ ಮೇಲಿಟ್ಟು ಹಸ್ತವನ್ನ ಜ್ಞಾನ ಮುದ್ರೆಯಲ್ಲಿಡಿ. ಬಲಗೈಯನ್ನ ನಾಸಿಕಾಗ್ರ ಮುದ್ರೆಯಲ್ಲಿಡಬೇಕು. ಬಲ ಹೆಬ್ಬೆರಳನ್ನ ಬಲ ಮೂಗಿನ ರಂಧ್ರದ ಮೇಲೆ ಇಡೋಣ. ಎಡ ನಾಸಿಕ ರಂಧ್ರದಿಂದ ದೀರ್ಘ ಶ್ವಾಸವನ್ನು ಎಳೆದುಕೊಳ್ಳೋಣ. ಬಲನಾಸಿಕ ರಂಧ್ರದಿಂದ ಉಸಿರನ್ನ ಹೊರಗೆ ಬಿಡೋಣ. ಮುಂದಿನ ಬಾರಿ ಬಲನಾಸಿಕ ರಂಧ್ರದಿಂದ ದೀರ್ಘ ಶ್ವಾಸವನ್ನ ಎಳೆದುಕೊಳ್ಳಿ. ಎಡನಾಸಿಕ ರಂಧ್ರದಿಂದ ಉಸಿರನ್ನ ಹೊರಗೆ ಬಿಡೋಣ. ಇದು ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮದ ಒಂದು ಆವರ್ತ. ಇನ್ನು 5 ಆವರ್ತಗಳನ್ನು ಪೂರ್ಣಗೊಳಿಸೋಣ. Open the left nostril, breathe in from the left nostril, close the left nostril with the small and ring fingers and release the thumb from the right nostril. Exhale through the right nostril. Next, inhale through the right nostril. At the end of inhalation, close the right nostril, open the left nostril and exhale through it. ಆರಂಭದಲ್ಲಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಸಮಯ ಒಂದೇ ರೀತಿಯಾಗಿರಬೇಕು. ನಿಧಾನವಾಗಿ 1:2 ರೇಷಿಯೋ ಅನ್ನು ಅನುಸರಿಸಬಹುದು. ಶ್ವಾಸ ನಿಧಾನ, ಸ್ಥಿರ ಹಾಗೂ ನಿಯಂತ್ರಿತವಾಗಿರಬೇಕು. ಈ ಪ್ರಾಣಾಯಾಮದ ಉದ್ದೇಶ ಶಕ್ತಿಯ ಎಲ್ಲ ಪ್ರಮುಖ ಮಾರ್ಗಗಳನ್ನು ಶುದ್ಧಗೊಳಿಸುವುದು, ಚಿಂತೆಯನ್ನ ಶಾಂತಗೊಳಿಸಿ ಇಡೀ ಶರೀರವನ್ನು ಪೋಷಿಸುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ. It increases the level of vitality and lowers the level of stress and anxiety. ಕಫ ಸಂಬಂಧಿತ ದೋಷಗಳನ್ನು ಇದು ನಿವಾರಿಸುತ್ತದೆ. ಐದು ಆವರ್ತಗಳು ಮುಗಿದ ನಂತರ ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಶೀತಲಿ ಪ್ರಾಣಾಯಾಮ. ಶೀತಲಿ ಎಂದರೆ ತಂಪು. ಈ ಪ್ರಾಣಾಯಾಮ ಸಾಧಕರ ಚಿತ್ತವನ್ನು ತಂಪುಗೊಳಿಸಿ ವ್ಯಾಘ್ರತೆಯನ್ನು ಕಡಿಮೆ ಮಾಡುತ್ತದೆ.
ಶೀತಲ ಪ್ರಾಣಾಯಾಮ ತನ್ನ ಹೆಸರಿನಂತೆ ಮನಸ್ಸಿಗೆ ಹಾಗೂ ಶರೀರಕ್ಕೆ ಶಾಂತಿಯನ್ನು ಕೊಡುತ್ತದೆ. ಪದ್ಮಾಸನ ಅಥವಾ ಯಾವುದೇ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳೋಣ. ಚಿನ್ಮುದ್ರೆಯನ್ನ ಮಾಡಿ ಮೊಣಕಾಲಿನ ಮೇಲಿಡೋಣ. ನಾಲಗೆಯನ್ನು ತುದಿಯಿಂದ ಮಡಚಿ ಟ್ಯೂಬ್ನಂತಹ ಆಕೃತಿಯಂತೆ ಮಾಡಿ ಈ ಟ್ಯೂಬ್ನಂತಿರುವ ನಾಲಿಗೆಯಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ಗಾಳಿಯನ್ನ ಶ್ವಾಸಕೋಶದಲ್ಲಿ ತುಂಬಿಕೊಂಡು ಬಾಯಿಯನ್ನ ಮುಚ್ಚಿಕೊಳ್ಳೋಣ. ಆಮೇಲೆ ಮೂಗಿನ 2 ರಂಧ್ರಗಳಿಂದ ನಿಧಾನವಾಗಿ ಶ್ವಾಸವನ್ನು ಬಿಡೋಣ. ಶೀತಲಿ ಪ್ರಾಣಾಯಾಮ ರಕ್ತವನ್ನು ಶುದ್ಧಗೊಳಿಸುತ್ತದೆ, ಶರೀರಕ್ಕೆ ತಂಪನ್ನು ಒದಗಿಸುತ್ತದೆ. ಅಧಿಕ ರಕ್ತದೊತ್ತಡ, ಹೈ ಬಿಪಿ ಇರುವವರು ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ಬಹಳಷ್ಟು ಪ್ರಯೋಜನವನ್ನ ಪಡೆಯಬಹುದು. ಇನ್ನೂ 2 ಬಾರಿ ಪುನರಾವರ್ತಿಸೋಣ. Roll the tongue from the sides to shape it as a tube. Inhale through this tube-shaped tongue. Fill the lungs with air to their maximum capacity. Take the tongue inside the mouth and close the mouth. Then slowly exhale through both the nostrils. This is 1 round of Shitali Pranayama. ಹಸಿವು, ಬಾಯಾರಿಕೆಯನ್ನ ಇದು ಶಮನಗೊಳಿಸುತ್ತದೆ. ಕಫ, ಪಿತ್ತದಿಂದಾಗುವ ಅಜೀರ್ಣ, ಇತರ ವ್ಯಾಧಿಗಳನ್ನು ದೂರ ಮಾಡಿ ತ್ವಚೆ ಹಾಗೂ ಕಣ್ಣಿಗೆ ಹಿತಕಾರಿಯಾಗಿದೆ. ಶೀತ, ಕಫ, ಟಾನ್ಸಿಲ್ ರೋಗಿಗಳು ಈ ಪ್ರಾಣಾಯಾಮವನ್ನ ಮಾಡಬಾರದು. ಶೀತಲಿ ಪ್ರಾಣಾಯಾಮದಿಂದ ದೇಹ, ಮನಸ್ಸು ಶಾಂತವಾಗಿ ತಂಪಾಗಿದೆ. ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ಶ್ವಾಸ ಬಿಡುವಾಗ ಬರುವ ಸದ್ದು ಭ್ರಮರ, ಅಂದರೆ ದುಂಬಿಯ ದನಿಯಂತಿರುತ್ತದೆ. ಈಗ ಭ್ರಾಮರಿಯನ್ನ ಷಣ್ಮುಖಿ ಮುದ್ರೆಯಲ್ಲಿ ಮಾಡೋಣ. ಕಿವಿಗಳನ್ನ ಹೆಬ್ಬೆರಳಿನಿಂದ ಮುಚ್ಚಿಕೊಳ್ಳೋಣ. ತೋರು ಬೆರಳಿನಿಂದ ಕಣ್ಣನ್ನು ಹಾಗೂ ನಡು ಬೆರಳಿನಿಂದ ಮೂಗನ್ನು, ಉಂಗುರ ಹಾಗೂ ಕಿರು ಬೆರಳಿನಿಂದ ತುಟಿಯ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಇಟ್ಟುಕೊಳ್ಳೋಣ. ಮೂಗನ್ನ ತೆರೆದು 2 ರಂಧ್ರಗಳಿಂದ ಶ್ವಾಸವನ್ನ ಎಳೆದುಕೊಳ್ಳೋಣ. ನಿಯಂತ್ರಿತ ವೇಗದಲ್ಲಿ ನಿಧಾನವಾಗಿ ದುಂಬಿಯ ಸದ್ದಿನೊಂದಿಗೆ ಉಸಿರನ್ನ ಬಿಡೋಣ. Exhale slowly in a controlled manner while making a deep, steady humming sound such as that of a black bee. This is 1 round of Brahmari. 5 ಆವರ್ತಗಳನ್ನು ಮಾಡೋಣ. ನಿದ್ದೆ ಬಾರದಿದ್ದರೆ ಒಳ್ಳೆಯ ಔಷಧ ಇದು. ಟೆನ್ಷನ್ ಸಂಬಂಧಿತ ವಿಚಾರಗಳನ್ನು ದೂರ ಮಾಡಲು ಉಪಕಾರಿಯಾಗುತ್ತದೆ. ಈ ಪ್ರಾಣಾಯಾಮವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಈಗ ಧ್ಯಾನಕ್ಕಾಗಿ ಸಿದ್ಧರಾಗೋಣ. ಧ್ಯಾನ ಎಂಬುದು ಒಂದು ನಿರಂತರ ಚಿಂತನಾ ಪ್ರಕ್ರಿಯೆ. ಸುಖಾಸನ, ಪದ್ಮಾಸನ, ವಜ್ರಾಸನ ಯಾವುದೇ ನಮಗೆ ಅನುಕೂಲಕರವಾದ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಬಹುದು. ಬೆನ್ನನ್ನು ಆರಾಮದಾಯಕ ಸ್ಥಿತಿಯಲ್ಲಿ ನೇರವಾಗಿರಿಸೋಣ. ಕೈಗಳಲ್ಲಿ ಭೈರವ ಮುದ್ರೆಯನ್ನ ಅನುಸರಿಸೋಣ. ಎಡ ಹಸ್ತದ ಮೇಲೆ ಬಲಹಸ್ತವನ್ನ ಇಟ್ಟುಕೊಳ್ಳೋಣ.
ಭುಜ ಮತ್ತು ಹೆಗಲನ್ನು ಸಡಿಲಗೊಳಿಸಿ ಆರಾಮದಾಯಕ ಸ್ಥಿತಿಯಲ್ಲಿಡೋಣ. ಕಣ್ಣುಗಳನ್ನು ಮುಚ್ಚಿ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿಕೊಳ್ಳೋಣ. ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಟುಕೊಳ್ಳೋಣ. Just maintain a mild focus between the eyebrows and be conscious of your breath. ಗಮನ ಹುಬ್ಬುಗಳ ನಡುವಿನ ಆಜ್ಞಾ ಚಕ್ರದಲ್ಲಿರಲಿ. ಮನಸ್ಸಿಗೆ ಬರುವ ಎಲ್ಲ ಆಲೋಚನೆಗಳನ್ನು ದೂರವಿರಿಸಿ ಶುದ್ಧ ಮನಸ್ಸಿನಿಂದ ಧ್ಯಾನವನ್ನು ಮಾಡೋಣ. ಧ್ಯಾನ ಮನಸ್ಸನ್ನ ಶಾಂತಗೊಳಿಸಿ ಆನಂದದಾಯಕವಾಗಿಡುತ್ತದೆ. ಏಕಾಗ್ರತೆ, ಸ್ಮೃತಿ, ವಿಚಾರಗಳ ಸ್ಪಷ್ಟತೆ, ಇಚ್ಛಾಶಕ್ತಿ, ವಿಲ್ ಪವರ್ ಅನ್ನ ಹೆಚ್ಚಿಸುತ್ತದೆ. ಮನಸ್ಸು ದೇಹವನ್ನ ಚೈತನ್ಯಗೊಳಿಸುತ್ತದೆ. ಸಕಾರಾತ್ಮಕ ಭಾವನೆ ಮೂಡಿಸಲು ಸಹಕಾರಿಯಾಗಿದೆ. ಮೆಡಿಟೇಷನ್ ಲೀಡ್ಸ್ ಟು ಸೆಲ್ಫ್ ರಿಯಲೈಸೇಷನ್. ನನ್ನನ್ನು ನಾನು ಒಬ್ಬ ಆರೋಗ್ಯಕರ, ಶಾಂತಿಪ್ರಿಯ, ಪ್ರಸನ್ನ ಹಾಗೂ ಸ್ನೇಹಪರ ಮಾನವನಾಗಿ ಮಾಡುವ ಸಂಕಲ್ಪ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಕೆಲಸದಿಂದಲೂ ನನ್ನ ಸುತ್ತಲೂ ಶಾಂತಿ, ಸುಖ, ಸಮೃದ್ಧಿಯ, ಸ್ನೇಹಪೂರ್ಣ ವಾತಾವರಣ ನಿರ್ಮಿಸುವ ಪ್ರಯತ್ನ ಮಾಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನ ಕೇಂದ್ರಿತ ಜೀವನ ಸ್ಥಾನದಲ್ಲಿ ಯೋಗಮಯ ಮತ್ತು ವಿವೇಕಯುಕ್ತ ಜೀವನ ನಡೆಸುತ್ತಾ ವಿಶ್ವ ಬಂಧುತ್ವ ಮತ್ತು ಐಕ್ಯತೆಯ ಭಾವನೆಯೊಂದಿಗೆ ಇಡೀ ವಿಶ್ವವನ್ನು ನನ್ನಲ್ಲೇ ಸಮಾಹಿತಗೊಳಿಸುವ ಪುರುಷಾರ್ಥವನ್ನ ಸಾಧಿಸುತ್ತೇನೆ. ನಾನು ವಸುಧೈವ ಕುಟುಂಬಕಂ ಮತ್ತು ಸಹಬಾಳ್ವೆಯ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಆಸ್ಥೆ ಇರಿಸಿ ಎಲ್ಲರ ಬಗ್ಗೆ ಕೃತಜ್ಞತಾ ಭಾವದಿಂದ ಆತ್ಮೀಯ ವ್ಯವಹಾರ ಮತ್ತು ನಡತೆ ಹೊಂದುತ್ತೇನೆ ಎಂಬ ಸಂಕಲ್ಪವನ್ನ ಮಾಡುತ್ತೇನೆ. ಕೈಯಲ್ಲಿ ನಮಸ್ಕಾರ ಮುದ್ರೆ. ಲೋಕ ಕಲ್ಯಾಣ ಮಂತ್ರವನ್ನ ಪಠಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ, ಮುಗೆದಷ್ಟು ಖಾಲಿಯಾಗದ ಅನಂತ ಆನಂದದ ಕಡಲು ಯೋಗ. ಸವಿದವನಿಗೆ ಮಾತ್ರ ಗೊತ್ತು ಜೇನಿನ ಸಿಹಿ, ಹಾಗೆ ಸ್ವಯಂ ಮಾಡಿದಾಗ ಮಾತ್ರ ತಿಳಿಯುವುದು ಯೋಗದ ಆನಂದ. ಈ ಆನಂದವನ್ನು 40 ವರ್ಷಗಳಿಂದ ಹಂಚುತ್ತಿರುವ ಆನಂದ ತೃಪ್ತಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ SPYSS ಇದರ ಪಾಲಿಗಿದೆ ಬಂಧುಗಳೇ. ಇಂದಿನ ಜನಾಂಗ ಬಾಹ್ಯ ಪ್ರಪಂಚದ ಸ್ಪರ್ಧಾತ್ಮಕ ಬೆಳವಣಿಗೆಯ ಸಂದಿಗ್ಧ ಕಾಲದಲ್ಲಿ ಮಾನಸಿಕ ಸಮತೋಲನವನ್ನ ಕಾದುಕೊಂಡು ಚಾರಿತ್ರ್ಯವಂತರಾಗಿ ಈ ದೇಶದ ಪ್ರಗತಿಯನ್ನ ಸಾಧಿಸಬೇಕಾದರೆ ಯೋಗ ನಮಗೆ ದಾರಿ ಬೆಳಕಾಗಲಿ. ಯೋಗ ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ನಿತ್ಯ ನಿರಂತರವಾಗಿರಲಿ ಎಂಬುದು ಆಶಯ.